ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾಯಿ ಬಾಲ ಸರಿ ಹೋಗೋದು, ಪಾಕೆಗಳಿಗೆ ಬುದ್ಧಿ ಬರೋದು ಎರಡು ಒಂದೇ ಅಂತ ನಿಮಗನ್ಸೋದಿಲ್ವಾ? ನೆಲಕ್ಕೆ ಬಿದ್ದು ಮುಲ್ಲಾನಗಡ್ಡ ಮಣ್ಣಾದ್ರೆ ಕೆಂಪಗಿರೋದು ಮಣ್ಣಲ್ಲ ಮೆಹಂದಿ ಅಂದ ಅನ್ನೋ ಹಾಗೆ ಸದ್ಯಕ್ಕೆ ಪಾಕಿಸ್ತಾನ ವರ್ತಿಸ್ತಾ ಇದೆ. ಅಲ್ಲಿನ ಪ್ರತಿ ರಾಜ್ಯದಲ್ಲೂ ಗಲಭೆಗಳು, ಬಾಂಬ್ ಸ್ಫೋಟಗಳು, ಆಕ್ರಮಿತ ಕಾಶ್ಮೀರನ ಸರಿ ಮಾಡಿಕೊಂಡ್ವಿ ಅನ್ನೋಷ್ಟರಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೆ ಬೆಂಕಿ ಬೀಳ್ತಾ ಇದೆ. ಅಲ್ಲಿಗೆ ಸೇನೆ ಕಳುಹಿಸ್ತೀವಿ ಅಂತ ಹೇಳೋ ಹೊತ್ತಿಗೆ ಖೈಬರ್ನಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿತಾ ಇದ್ದಾರೆ. ಖೈಬರ್ ಅಂದ್ಕೊಂಡ್ರೆ ಬಲೂಚಿಸ್ತಾನದಲ್ಲಿ ಒಂದೇ ಸಮಕ್ಕೆ ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇವೆ. ಬಲೂಚಿಸ್ತಾನವನ್ನಂತೂ ಇನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಪಾಕಿಸ್ತಾನ ಅಲ್ಲಿಗೆ ಅಮೆರಿಕಾನ ಕರೀತಾ ಇದೆ. ಅಲ್ಲಿ ಈಗ ಏನಾಗುತ್ತೋ ನಾಳೆ ಏನಾಗುತ್ತೋ ಅಂತ ಪಾಕಿಸ್ತಾನದ ಪ್ರಧಾನಿ, ಉಪ ಪ್ರಧಾನಿ, ಫೀಲ್ಡ್ ಮಾರ್ಷಲ್ಲು ಎಲ್ಲ ಹೆದರಿ ನಡಗುತ್ತಾ ಇದ್ರೆ ಅಲ್ಲೊಬ್ಬ ಚಿಯರ್ ಬಾಯ್ ಇದ್ದಾನೆ. ತುಂಬ ಸೀರಿಯಸ್ಸು, ಸಿನಿಮಾದಲ್ಲಿ ಮಧ್ಯೆ ಮಧ್ಯೆ ಕಾಮಿಡಿ ಪಾತ್ರ ಬರುತ್ತಲ್ಲ, ಹಾಗೆ ಅಲ್ಲಿ ದೇಶಕ್ಕೆ ಬೆಂಕಿ ಬೀಳ್ತಾ ಇರುವಾಗ ಕೂಡ ಅವರನ್ನು ಸ್ವಲ್ಪ ನಗಿಸಿ ಹಗುರ ಮಾಡೋದಕ್ಕೆ ಅಲ್ಲೊಬ್ಬನನ್ನು ಸಚಿವನನ್ನಾಗಿ ಮಾಡಿಕೊಂಡಿದ್ದಾರೆ. ಅವನಿಗೆ ಕಾಮಿಡಿ ಮಿನಿಸ್ಟರ್ ಅಂತಲೋ, ಮಿನಿಸ್ಟರ್ ಆಫ್ ಜೋಕ್ಸ್ ಅಂತಲೋ ಕರಿಬೇಕಿತ್ತು, ಆದರೆ ಡಿಫೆನ್ಸ್ ಮಿನಿಸ್ಟರ್ ಅಂತ ಅವನನ್ನು ಕರೀತಾ ಇದ್ದಾರೆ. ಆತನ ಹೆಸರು ಖ್ವಾಜಾ ಆಸಿಫ್. ಈ ಆಸಿಫ್ ಈಗ ಭಾರತಕ್ಕೊಂದು ಕಾಮಿಡಿ ಬೆದರಿಕೆ ಒಡ್ಡಿದ್ದಾನೆ. ಹಾಗಾದ್ರೆ ಯಾರು ಈ ಆಸಿಫ್? ಅವನ ಮೂಲಕ ಪಾಕಿಸ್ತಾನ ಮಾಡಿಸ್ತಾ ಇರೋ ಕಾಮಿಡಿ ಹೇಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಅನ್ನೋ ದೇಶನೇ ನಿಮ್ಮ ಕಣ್ಣಿಗೆ ಕಾಮಿಡಿ ತರ ಕಾಣುತ್ತೇನೋ, ಆದ್ರೆ ನನಗೆ ಮಾತ್ರ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಆಸಿಫ್ ಖ್ವಾಜಾ ಅಂದ್ರೆ ಶಾನೆ ಇಷ್ಟ ಕಣ್ರಿ. ಆತ ಆಗಾಗ ನಿಜ ಹೇಳ್ತಾ ಇರ್ತಾನೆ, ಅದ್ರ ಬೆನ್ನಲ್ಲೇ ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗದ ಹಾಗೆ ಕಾಮಿಡಿ ಕೂಡ ಮಾಡ್ತಾ ಇರ್ತಾನೆ. ಯಾವುದು ಸೀರಿಯಸ್ಸು, ಯಾವುದು ಕಾಮಿಡಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಾಗದ ಮಟ್ಟಕ್ಕೆ ಪಾಕಿಸ್ತಾನದ ಆಡಳಿತ ಪಾಪ ಆತನನ್ನು ತಂದಿಟ್ಟಿದೆ. ಈಗ ಈ ಖ್ವಾಜಾ ಯಾರು ಅಂತ ನಿಮಗೆ ಈಗಾಗಲೇ ಸ್ವಲ್ಪ ಗೊತ್ತಾಗಿರ್ಬೇಕು. ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಭಾರತದ ಮಿಸೈಲುಗಳು, ಡ್ರೋನುಗಳು ಪಾಕಿಸ್ತಾನದ ರಡಾರ್ ಮತ್ತು ಮಿಸೈಲ್ ಸ್ಟೇಷನ್ಗಳನ್ನ, ಏರ್ ಡಿಫೆನ್ಸ್ ಅನ್ನ ಹೊಡೆದು ಕೆಡುತ್ತಾ ಇದ್ರೆ ಆಸಿಫ್ ಒಂದು ಹೇಳಿಕೆಯನ್ನು ಕೊಟ್ಟ. ನಾವು ನಮ್ಮ ರಡಾರ್ಗಳನ್ನು ಆನ್ ಮಾಡಿರಲಿಲ್ಲ. ಆನ್ ಮಾಡಿದ್ದಿದ್ರೆ ಭಾರತದ ಡ್ರೋನ್ಗಳ ಮಾಹಿತಿ ನಮಗೆ ಸಿಗ್ತಾ ಇತ್ತು. ಆದರೆ ರಡಾರ್ ಆನ್ ಆಗಿಬಿಟ್ರೆ ನಮ್ಮ ರಡಾರ್ಗಳ ಬಗ್ಗೆ, ಏರ್ ಡಿಫೆನ್ಸ್ ಬಗ್ಗೆ, ಮಿಸೈಲ್ಗಳ ಬಗ್ಗೆ ಭಾರತಕ್ಕೆ ಗೊತ್ತಾಗಿಬಿಡುತ್ತೆ. ಹೀಗಾಗಿ ನಾವು ಭಾರತ ದಾಳಿ ಮಾಡುವಾಗ ನಮ್ಮ ಏರ್ ಡಿಫೆನ್ಸನ್ನು ಆಫ್ ಮಾಡ್ಕೊಂಡು ಕೂತಿದ್ವಿ. ಇಷ್ಟಾದರೂ ಇಂಡಿಯಾ ಹಮ್ಕೋ ಮಾರ್ದಿಯಾ ಅಂತ ಅಲ್ಲಿನ ಪಾರ್ಲಿಮೆಂಟಲ್ಲಿ ನಿಂತು ಹೇಳಿಕೆ ಕೊಟ್ಟಿದ್ದ ಈ ಆಸಿಫ್. ಓಕೆ, ಏನೋ ಯುದ್ಧದ ಗಾಬರಿಯಲ್ಲಿ ಏನು ಹೇಳಬೇಕೋ ಗೊತ್ತಾಗದೆ ಹೇಳ್ಬಿಟ್ಟ ಅಂದ್ಕೊಂಡ್ರೆ ಫಾಕ್ಸ್ ನ್ಯೂಸ್ ಚಾನಲ್ ಮುಂದೆ ಕೂತ್ಕೊಂಡು ನಾವು ಭಾರತದ ಯುದ್ಧ ವಿಮಾನಗಳನ್ನ ಹೊಡೆದು ಉರುಳಿಸಿದೀವಿ ಅಂತ ಬೇರೆ ಹೇಳ್ದ. ಅದಕ್ಕೆ ಸಾಕ್ಷಿಗಳು, ಫೋಟೋಗಳು, ಸ್ಯಾಟಲೈಟ್ ಇಮೇಜ್ಗಳು ಏನಾದರೂ ಇದೆಯಾ ಅಂತ ಕೇಳಿದ್ರೆ ಯಾಕಿಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿಲ್ವಾ ಎಷ್ಟೊಂದು ಸಾಕ್ಷಿಗಳಿವೆ, ಎಷ್ಟೊಂದು ಜನ ಆ ಬಗ್ಗೆ ಪೋಸ್ಟ್ ಹಾಕ್ತಾ ಇದ್ದಾರೆ. ನಾವು ಭಾರತದ ವಿಮಾನನ ಹೊಡೆದೇ ಇದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಯಾಕೆ ಬರ್ತಾ ಇತ್ತು ಅಂತ ಅವರನ್ನೇ ವಾಪಸ್ಸು ಕೇಳ್ಬಿಟ್ಟ. ಇದು ಹೆಂಗೆ ಅಂದರೆ, ನಮ್ಮ ಸೇನಾ ಮುಖ್ಯಸ್ಥನಿಗೆ ಫೀಲ್ಡ್ ಮಾರ್ಷಲ್ ಅಂತ ಎದೆ ಮೇಲೆ ಪದಕಗಳನ್ನು ಹಾಕಿದ್ದಾರೆ ಅಂದಮೇಲೆ ನಾವು ಗೆದ್ದೇ ಇರಬೇಕು ಅನ್ನೋ ಥರದ ಹೇಳಿಕೆ. ಅಲ್ಲ, ಇವನೇನು ಜೋಕರ್ರ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನಾವು ಅಮೆರಿಕಾಗಾಗಿ ಸಾಕಷ್ಟು ಕೆಟ್ಟ ಕೆಲಸಗಳನ್ನ, ಭಯೋತ್ಪಾದನೆಯನ್ನ ಅಫ್ಘಾನ್ ನೆಲದಲ್ಲಿ ಮಾಡಿದೀವಿ. ಅಮೆರಿಕ ನಮ್ಮಿಂದ ಸಾಕಷ್ಟು ಹರಾಮಿ ಕೆಲಸಗಳನ್ನ ಮಾಡಿಸ್ಬಿಟ್ಟಿದೆ ಅನ್ನೋ ಸತ್ಯ ಹೇಳಿ ಪಾಕಿಸ್ತಾನ ಮತ್ತು ಅಮೆರಿಕ ಎರಡೂ ದೇಶಗಳಿಗೆ ಶಾಕ್ ಕೊಟ್ಟಿದ್ದ. ಇನ್ನು ಮೊನ್ನೆ ಪಾಕಿಸ್ತಾನಕ್ಕೆ ಫ್ಲಡ್ಸ್ ಬಂದು ಆಕ್ರಮಿತ ಕಾಶ್ಮೀರ ಮತ್ತು ಪಂಜಾಬ್ ಪ್ರಾಂತ್ಯ ಮುಳುಗುತ್ತಲ್ಲ, ಆಗ ಬಕೆಟ್ಟು ಟಬ್ಬುಗಳಲ್ಲಿ ನೀರನ್ನ ಈಗಲೇ ಹಿಡಿದಿಟ್ಕೊಂಡು ಬಿಡಿ, ಫ್ಲಡ್ ಬಂದು ನಿಮ್ಗೆ ಒಳ್ಳೇದನ್ನೇ ಮಾಡಿದೀನಿ ಅನ್ನೋ ಹೇಳಿಕೆ ಕೊಟ್ಟು ಮತ್ತೆ ಜೋಕರ್ ಅನ್ನಿಸ್ಕೊಂಡ. ಈಗಲೂ ಕೂಡ ವಿದೇಶಿ ಮಾಧ್ಯಮಗಳಿಗೆ ತುಂಬಾ ಬೇಜಾರಾಗಿ ಸುದ್ದಿಗಳು ಬೋರ್ ಹೊಡಿತಾ ಇವೆ ಅಂತ ಅನ್ನಿಸಿದಾಗ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಈ ಖ್ವಾಜಾನ ಕರ್ಕೊಂಡು ಬಂದು ಇಂಟರ್ವ್ಯೂ ಟೇಬಲ್ಗೆ ಕೂಡಿಸ್ಕೊಳ್ತವೆ. ಇಂಥ ಖ್ವಾಜಾ ಭಾರತ ಮತ್ತು ಪಾಕಿಸ್ತಾನಗಳ ಬಗ್ಗೆ ಮತ್ತೊಂದು ಜೋಕ್ ಅನ್ನ ಕಟ್ ಮಾಡಿದ್ದಾನೆ. ಗೆಳೆಯರೆ, ಮೊನ್ನೆ ಏನಾಯ್ತು ಅಂದ್ರೆ, ಆಯುಧ ಪೂಜೆ ಮಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ನೀವು ಬಾಲ ಬಿಚ್ಚಿದ್ರೆ ಈ ಬಾರಿ ಕಟ್ ಮಾಡಿ ಕೈಗಿಡ್ತೀವಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ನಮ್ಮ ವಾಯುಪಡೆಯ ಮುಖ್ಯಸ್ಥರು ಭಾರತ ಪಾಕಿಸ್ತಾನದ ಎಷ್ಟು ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕ್ತು ಅನ್ನೋ ಮಾಹಿತಿಯನ್ನು ಬಹಿರಂಗಪಡಿಸಿದ್ರು. ಹ್ಯಾಂಗರಲ್ಲಿ ನಿಂತಿದ್ದ JF-17, F-16 ಯುದ್ಧ ವಿಮಾನಗಳು, ಗಾಳಿಯಲ್ಲಿ ಹಾರಾಡ್ತಾ ದಾಳಿಗೊಳಗಾದ ಚೈನಾ ಹಾಗೂ ಅಮೆರಿಕಾದ ಯುದ್ಧ ವಿಮಾನಗಳು ಎಲ್ಲ ಸೇರಿ ಸುಮಾರು 13 ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಏರ್ ಚೀಫ್ ಮಾರ್ಷಲ್ ಲೆಕ್ಕ ಕೊಟ್ಟರು. ಇಷ್ಟು ದಿನ ಇದನ್ನು ಅವ್ರು ಯಾಕೆ ಹೇಳಿರಲಿಲ್ಲ ಅಂದರೆ,
ಭಾರತ ಹೊಡೆದು ಕೆಡವಿದ ವಿಮಾನಗಳಲ್ಲಿ F-16 ಯುದ್ಧ ವಿಮಾನಗಳಿದ್ವು. ಅದನ್ನು ಬಹಿರಂಗಪಡಿಸಿದರೆ ಅಮೆರಿಕಾಗೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೆ ಭಾರತ ಸುಮ್ಮನಿತ್ತು ಅನ್ಸುತ್ತೆ. ಆದರೆ ಅಮೆರಿಕ ಅಧ್ಯಕ್ಷನೇ ಪದೇ ಪದೇ ಭಾರತ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ, ಆ ಯುದ್ಧದಲ್ಲಿ 6 ವಿಮಾನಗಳು ನೆಲಕ್ಕುರುಳಿದ್ವು ಅಂತ ಹೇಳೋದಕ್ಕೆ ಶುರು ಮಾಡಿ ಕೆಳಗೆ ಬಿದ್ದಿದ್ದು ಯಾರ ವಿಮಾನಗಳು ಅನ್ನೋದನ್ನ ಹೇಳದೆ ಸೆನ್ಸಾರ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಬಿದ್ದಿದ್ದು ಯಾವ ವಿಮಾನಗಳು ಅನ್ನೋದನ್ನ ಯಾರಾದರೂ ಹೇಳಬೇಕಲ್ಲ, ಜನರ ಅನುಮಾನಗಳನ್ನು ಕ್ಲಿಯರ್ ಮಾಡಲೇಬೇಕಲ್ಲ. ಅದಕ್ಕೆ ಭಾರತ ಮೊನ್ನೆ ಆ ಲೆಕ್ಕ ಕೊಡ್ತಾ ಹೋಯಿತು. ಇಷ್ಟಾದ್ಮೇಲೆ ನಮ್ಮ ಸೇನಾ ಮುಖ್ಯಸ್ಥ ಜನರಲ್ ದ್ವಿವೇದಿ ಅವರು ಕೂಡ ಆಪರೇಷನ್ ಸಿಂಧೂರ್ ಯಾವಾಗ ಬೇಕಾದರೂ ಮತ್ತೆ ಶುರುವಾಗಬಹುದು, ಪಾಕಿಸ್ತಾನ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಬಾರಿ ಮತ್ತೇನಾದರೂ ಯುದ್ಧ ಆದರೆ ಕಳೆದ ಬಾರಿಯ ಥರ ಅಲ್ಲ, ಪಾಕಿಸ್ತಾನವನ್ನು ಮ್ಯಾಪಿಂದಲೇ ಅಳಿಸಿ ಹಾಕ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಜನರಲ್ ದ್ವಿವೇದಿ ಅವರು ಕೊಟ್ಟರು. ಭಾರತ ಹಿಂಗೆ ಹೇಳ್ತಾ ಹೋದರೆ ಪಾಕಿಸ್ತಾನದಲ್ಲಿನ ಜನ ಸುಮ್ಮನಿರ್ತಾರ? ಅವರು ಅಲ್ಲಿನ ಸೇನೆಗೆ ಬಳೆಗಳನ್ನು ಪಾರ್ಸಲ್ ಕಳಿಸೋದಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಅಲ್ಲಿ ಶುರುವಾಗಿರೋ ಯಾವ ಗಲಭೆಯನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೆ ಪಾಕಿಸ್ತಾನದ ಸೇನೆ ಸುಸ್ತಾಗ್ತಾ ಇದೆ, ಕೈ ಚೆಲ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ಈ ಮಾತುಗಳು ಅವರ ಸೇನೆಯ ಜಂಘಾಬಲವನ್ನು ಉಡುಗಿಸಿ ಬಿಡುತ್ತವೆ. ಅಷ್ಟೇ ಅಲ್ಲ, ಅವರು ಇಷ್ಟು ದಿನ ಹೇಳಿಕೊಂಡು ಬಂದ ಸುಳ್ಳುಗಳನ್ನು ಎಕ್ಸ್ಪೋಸ್ ಮಾಡ್ತಾ ಹೋಗುತ್ತವೆ ಮತ್ತು ಪಾಕಿಸ್ತಾನದ ಜನ ಬೀದಿಗಿಳಿತಾರೆ. ಇಮ್ರಾನ್ ಪಕ್ಷ ಮತ್ತೆ ಸೇನೆಯನ್ನ ಲೇವಡಿ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಈಗ ಪಾಕಿಸ್ತಾನದ ಸೇನೆ ಭಾರತವನ್ನು ಕೌಂಟರ್ ಮಾಡೋದಕ್ಕೆ ಕಳುಹಿಸಿದ್ದು ಅಲ್ಲಿನ ರಕ್ಷಣಾ ಸಚಿವ ಮತ್ತು ಹಾಸ್ಯ ಭಯಂಕರ ಆಸಿಫ್ ಕ್ವಾಜಾನನ್ನ. ಇನ್ನು ಈ ಬಾರಿ ಅವನದು ತುಂಬ ಸೀರಿಯಸ್ ಕಾಮಿಡಿ ಕಣ್ರಿ. ಒದೆ ತಿಂದು ಪುಡಿ ರೌಡಿಯೊಬ್ಬ ಆ ಕಡೆ ಈ ಕಡೆ ನೋಡಿ ಹಮೆಕೌನ್ ಮಾರ್ತಾರೆ, ನಾವೇ ಎಲ್ಲರಿಗೂ ಮಾರ್ತಾ ಹೈ ಅಂತಾನಲ್ಲ, ಹಂಗೆ ಭಾರತ ನಮ್ಮ ಜೊತೆ ಯುದ್ಧ ಮಾಡಿ ಗೆಲ್ಲೋದಿಕ್ಕಾಗತ್ತೇನ್ರಿ ಅಂತ ಇವನು ಕೇಳ್ಬಿಟ್ಟಿದ್ದಾನೆ. ಪಾಕಿಸ್ತಾನ ಅನ್ನೋದು ಸ್ಥಾಪನೆ ಆಗಿರೋದು ಅಲ್ಲಾನ ಹೆಸರಲ್ಲಿ, ನಮ್ಮನ್ನು ಅಲ್ಲಾನ ಸೈನಿಕರೇ ಕಾಯ್ತಾರೆ. ಈ ಬಾರಿ ಯುದ್ಧ ಆದರೆ ಭಾರತವನ್ನು ಅವರದ್ದೇ ಯುದ್ಧ ವಿಮಾನಗಳ ಅಡಿಯಲ್ಲಿ ಮುಚ್ಚಿಬಿಡ್ತೀವಿ ಅಂತ ಹೇಳ್ಕೊಂಡಿದ್ದಾನೆ. ಗೆಳೆಯರ, ಪಾಕಿಸ್ತಾನ ಯಾರ ಹೆಸರಲ್ಲಿ ಸ್ಥಾಪನೆ ಆಗಿದೆಯೋ ಗೊತ್ತಿಲ್ಲ, ಆದರೆ ನಾವು ಮಾತ್ರ ಅದನ್ನು ಜಿನ್ನಾನ ಹೆಸರಲ್ಲಿ ಸ್ಥಾಪನೆ ಆಗಿದೆ ಅಂತಾನೆ ಅಂದ್ಕೊಂಡಿದ್ವಿ. ಇನ್ನು ಅಲ್ಲಾನ ಸೇನೆ ನಮ್ಮನ್ನು ಕಾಪಾಡುತ್ತೆ ಅಂದರೆ ಈಗಿರೋ ಮುಲ್ಲಾನ ಸೇನೆ ಅಂದರೆ ಮುಲ್ಲಾ ಜನರಲ್ ಆಸಿಫ್ ಮುನೀರ್ನ ಸೇನೆಗೆ ಪಾಕಿಸ್ತಾನವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಾನೇ ಅರ್ಥ. ಇನ್ನು ಭಾರತದ ಯುದ್ಧ ವಿಮಾನಗಳು, ಅವುಗಳನ್ನು ಕೆಡವೋದಿರಲಿ, ಕಣ್ಣಲ್ಲಿ ನೋಡೋ ತಾಕತ್ತಾದರೂ ಅವ್ರಿಗಿದೆಯೇನ್ರಿ? ಕಳೆದ ಬಾರಿ ರಫೇಲ್ ಯುದ್ಧ ವಿಮಾನಗಳ ಫೇಕ್ ಸಿಗ್ನೇಚರ್ಗಳನ್ನೇ ಯುದ್ಧ ವಿಮಾನಗಳು ಅಂದ್ಕೊಂಡು ಚೈನಾದ ಮಿಸೈಲ್ಗಳನ್ನು ಹಾರಿಸಿ ಅವು ಕೂಡ ಹಾರಿದ ಕಡೆನೇ ಬಿದ್ದು ಅವಾಂತರ ಮಾಡಿಕೊಂಡಿದ್ದು ಪಾಕಿಸ್ತಾನ ಭಾರತದ ವಿರುದ್ಧದ ಯುದ್ಧವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಪೋಸ್ಟ್ಗಳ ಮೂಲಕ ಗೆಲ್ಲಬೇಕೇ ಹೊರತು ರಣಾಂಗಣದಲ್ಲಂತೂ ಖಂಡಿತ ಅಲ್ಲ. ಈ ವಿಷಯ ಪಾಕಿಸ್ತಾನದ ಬಲೂಚ್, ಸಿಂಧ್, ಖೈಬರ್ ಜನಕ್ಕೆ, ಆಕ್ರಮಿತ ಕಾಶ್ಮೀರದಲ್ಲಿನ ಜನಕ್ಕೆ ಕೂಡ ಗೊತ್ತಾಗಿ ಹೋಗಿದೆ. ಇನ್ನು ಇಲ್ಲಿ ಅಲ್ಲಾನ ಹೆಸರು ಯಾಕೆ ಅಂದರೆ ಆ ಹೆಸರು ಹೇಳಿದರೆ ಭಾರತದಲ್ಲಿನ ಕೆಲ ಮತಾಂಧರ ಬೆಂಬಲ ಸಿಗಬಹುದೇನೋ ಅನ್ನೋ ದುರಾಲೋಚನೆಗೆ. ಅಲ್ಲಾನ ನೆಲ ಇದು ಅಂತ ಹೇಳಿದರೆ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳು ಬೆಂಬಲಕ್ಕೆ ಬರಬಹುದೇನೋ ಅನ್ನೋ ಆಸೆ. ಜೊತೆಗೆ ಇದು ಅಲ್ಲಾನ ನೆಲ ಅಂತ ಹೇಳೋ ಮೂಲಕ ರಿಲಿಜಿಯಸ್ ಸೆಂಟಿಮೆಂಟನ್ನು ಕೆರಳಿಸಿ ಪಾಕಿಸ್ತಾನದಲ್ಲಿ ಜನರನ್ನ ಗಲಭೆಗಳಿಂದ ಡೈವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೇನೋ ಅನ್ನೋ ಒಂದು ಪ್ರಯತ್ನವನ್ನು ಇಲ್ಲಿನ ಕಮೆಡಿಯನ್ ಮೂಲಕ ಮಾಡಿಸಲಾಗ್ತಾ ಇದೆ. ಆದರೆ ಅಂಥದ್ದೇನು ಈ ಬಾರಿ ನಡೆಯೋ ಹಾಗೆ ಕಾಣ್ತಾ ಇಲ್ಲ. ಅಲ್ಲಾಹುವಿನ ನೆಲದಲ್ಲಿ ಸೈತಾನುಗಳ ರಾಜ್ಯಭಾರ ಯಾಕೆ ಅಂತ ಬಲೂಚಿಸ್ತಾನ ಹಾಗೂ ಖೈಬರ್ನ ಜನ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಕಳೆದ ಒಂದೇ ವಾರದಲ್ಲಿ ಬಲೂಚ್ ಹಾಗೂ ಖೈಬರ್ ಭಾಗದಲ್ಲಿ ಸುಮಾರು 120ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಕೆಡವಲಾಗಿದೆ. ಅವರೆಲ್ಲ ಲಿಬರೇಷನ್ ಹಾಗೂ TTPಯ ದಾಳಿಗಳಲ್ಲಿ ಬಲಿಯಾಗಿದ್ದಾರೆ. ಈಗ ಆ ಭಾಗಕ್ಕೆ ಹೋಗೋದಕ್ಕೆ ಕೂಡ ಸೈನಿಕರು ಹೆದರೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹೀಗಿರುವಾಗ ಅವರನ್ನಿನ್ನು ಯಾವ ಸೈನ್ಯ ತಾನೇ ಕಾಪಾಡೋದಕ್ಕೆ ಸಾಧ್ಯ? ಇನ್ನು ಭಾರತದ ಯುದ್ಧ ವಿಮಾನಗಳನ್ನು ಹೊಡೆಯೋದಕ್ಕೆ ಆಯುಧಗಳು ಬೇಕಲ್ವಾ? ಅವರ ಬಳಿ ಪಾಕಿಸ್ತಾನದ ಗಡಿಯನ್ನು ದಾಟಿ ಹೊರಗೆ ಹಾರಬಲ್ಲ ಮಿಸೈಲುಗಳು ಕೂಡ ಇಲ್ಲ. ಅವರು ಬಳಸೋ ಡ್ರೋನುಗಳು ಕೂಡ ಕಾಶ್ಮೀರದ ಕಡೆಗೆ ಹಾರಿಸಿದರೆ ಖೈಬರ್ ಕಡೆಗೆ ಹೋಗ್ತಾ ಇವೆ. ಯಾಕೆಂದ್ರೆ ಅವು ಮೇಡ್ ಇನ್ ಚೈನಾ ಡ್ರೋನುಗಳು. ಇನ್ನು ಅವರ ರನ್ವೇಗಳನ್ನು ಭಾರತ ನಾಶ ಮಾಡಿದೆ. ಏರ್ ಬೇಸುಗಳು ಸಿದ್ಧ ಆಗೋದಕ್ಕೆ ಅಮೆರಿಕ ಸಹಾಯ ಮಾಡಿದರೂ ಕೂಡ ಇನ್ನು ಕನಿಷ್ಠ ಅಂದರೆ 3 ವರ್ಷ ಬೇಕು. ಯುದ್ಧ ವಿಮಾನಗಳು ಕೂಡ ಹಾರಾಡುವ ಕಂಡೀಷನ್ನಲ್ಲಿಲ್ಲ. ಮೊನ್ನೇನೋ JF-17 ಯುದ್ಧ ವಿಮಾನಗಳಿಗೆ ರಷ್ಯಾ ಇಂಜನ್ ಕೊಡುತ್ತೆ ಅಂತ ಹೇಳಲಾಯಿತು. ಆದರೆ ಅಂಥದ್ದೇನೂ ಇಲ್ಲ, ಅದೆಲ್ಲ ಫೇಕ್ ನ್ಯೂಸು ಅಂತ ರಷ್ಯಾನೇ ಕ್ಲಾರಿಫೈ ಮಾಡಿದೆ. ಕೊಟ್ಟರೆ ಚೈನಾ ಕೊಡಬೇಕು. ಈಗ ಪಾಕಿಸ್ತಾನ ಅಮೆರಿಕಾದ ತೊಡೆ ಮೇಲೆ ಕೂತಿರುವಾಗ ಚೈನಾ ಅಥವಾ ರಷ್ಯಾ ಪಾಕಿಸ್ತಾನಕ್ಕೆ ಯಾಕೆ ಆಯುಧಗಳನ್ನು ಕೊಡುತ್ತವೆ? ಪಾಪ ಚೈನಾ ಕಟ್ಕೊಂಡು ಲೀಸ್ಗೆ ಅಂತ ಇಟ್ಕೊಂಡಿರೋ ಗ್ವಾದಾರ್ ಬಂದರಿನ ಪಕ್ಕದಲ್ಲೇ ನಿಮಗೂ ಜಾಗ ಕೊಡ್ತೀವಿ, ಬಂದು ನೀವು ಒಂದು ಬಂದರನ್ನ ಮಾಡ್ಕೊಳ್ಳಿ ಅಂತ ಮುಲ್ಲಾ ಮುನೀರ್ ಅಮೆರಿಕಾಗೆ ಆಹ್ವಾನ ಕೊಡ್ತಾ ಇದ್ದಾನೆ. ಇಷ್ಟಾದ ಮೇಲೂ ಚೈನಾ ಇನ್ನೂ ಪಾಕಿಸ್ತಾನಕ್ಕೆ ಈ ಹಿಂದಿನ ಹಾಗೆ ಸಹಾಯ ಮಾಡುತ್ತಾ?
ಆದರೂ ಪಾಪ ಸ್ಟ್ಯಾಂಡಪ್ ಕಾಮಿಡಿಯನ್ ಆಸಿಫ್ ಕ್ವಾಜಾ ಭಾರತದ ವಿರುದ್ಧ ಯುದ್ಧದ ಮಾತಾಡ್ತಾ ಇದ್ದಾನೆ. ನಿಜ ಹೇಳಬೇಕು ಅಂದರೆ ಈ ಹಿಂದೆ ಅಂದರೆ ವಿರೋಧ ಪಕ್ಷದಲ್ಲಿದ್ದಾಗ ಈ ಆಸಿಫ್ ನಿಜಕ್ಕೂ ಹಿಂಗೆ ಇರಲಿಲ್ಲ ಕಣ್ರಿ. ಈಗ ಕೂಡ ಈ ಮಾತುಗಳನ್ನು ಪಾಪ ಆತ ಹೇಳ್ತಾ ಇಲ್ಲ ಅನ್ಸುತ್ತೆ. ರಕ್ಷಣಾ ಸಚಿವ ನೋಡಿ, ಹೀಗಾಗಿ ಅಲ್ಲಿನ ಸೇನೆ ಕುತ್ತಿಗೆ ಮೇಲೆ ಕಾಲು ಕೊಟ್ಟು ಮಾತುಗಳನ್ನು ಹೇಳಿಸ್ತಾ ಇರಬೇಕು. ಸೇನೆಯನ್ನು ಧಿಕ್ಕರಿಸೋದಕ್ಕೆ ಸಾಧ್ಯವಾಗದೆ ಅವರದ್ದೇ ಸೇನೆಯ ಬಗ್ಗೆ ಆತ ವ್ಯಂಗ್ಯ ಮಾಡ್ತಾ ಇದ್ದಾನೆ. ಅದು ಪಾಕಿಗಳಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಇದು ಗೆಳೆಯರೆ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.